ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಿಕ್ಸ್ಡ್ ವೆಜ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ರೋಟಿ, ಪರಾಟ, ನಾನ್ ಅಥವಾ ರೈಸ್ ಜೊತೆ, ಘೀ ರೈಸ್ ಜೊತೆ ಯಾವುದ್ರ ಜೊತೆ ಕೂಡ ಆ್ಯಸ್ ಎ ಸೈಡ್ ಡಿಶ್ ಯೂಸ್ ಮಾಡ್ಬೋದು. ತುಂಬಾ ಡೆಲಿಷಿಯಸ್ ಆಗುತ್ತೆ. ಪ್ರೆಷರ್ ಕುಕ್ಕರಲ್ಲಿ ಈಸಿಯಾಗಿ ಬೇಗನೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಈ ಮಿಕ್ಸ್ಡ್ ವೆಜ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರಲ್ಲಿ ನಾನು 1-2 ಸ್ಮಾಲ್ ಸೈಜ್ ಚಕ್ಕೆ ಮತ್ತು 4-5 ಲವಂಗ ತಗೊಂಡಿದ್ದೀನಿ. ಜೊತೆಗೆ 2 ಪಲಾವ್ ಎಲೆ, ಇದನ್ನೆಲ್ಲ ಹಾಕಲೇಬೇಕು ಕಂಪಲ್ಸರಿ. ಜೊತೆಗೆ ಒಂದು ನಕ್ಷತ್ರ ಹೂವು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ಟೋನ್ ಫ್ಲವರ್. ಈ ಮಸಾಲೆ ಐಟಮ್ಸ್ನೆಲ್ಲ ಹಾಕಿದ್ರೇ ಚೆನ್ನಾಗಾಗೋದು. ಸೊ ಇದನ್ನು ಹಾಕ್ಕೊಳ್ಳೇಬೇಕು. ಇದನ್ನೆಲ್ಲ ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿದ್ಮೇಲೆ ರಫ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು. ಅದಕ್ಕೆ ಒಂದು 5-6 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಆ ಫ್ಲೇವರ್ ಬರಬೇಕಂದ್ರೆ ನಾನು ಹೇಳೋ ಮೆಥಡಲ್ಲೇ ಮಾಡಬೇಕು. ಈಗ ಒಂದು ಮಿಕ್ಸರ್ ಜಾರ್ಗೆ 10-15 ಗೋಡಂಬಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಹಾಕೋಕೆ ಹೋಗ್ಬಿಡಿ, ಚೆನ್ನಾಗಿರೋದಲ್ಲ. ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತಗೊಂಡು ಇದನ್ನೆಲ್ಲ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನಾವು ಗೋಡಂಬಿನ ಥಿಕ್ನೆಸ್ ಬರೋದಕ್ಕೆ ಹಾಕೋತೀವಿ ಮತ್ತು ತೆಂಗಿನಕಾಯಿ ತುರಿನ ಕೂಡ ಅಷ್ಟೇ ಗ್ರೇವಿನಲ್ಲಿ ಥಿಕ್ನೆಸ್ ಬರೋದಕ್ಕೋಸ್ಕರ ಹಾಕೋತೀವಿ. 10-15 ಗೋಡಂಬಿ ಆದರೂ ನೀವು ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಈರುಳ್ಳಿ ಎಲ್ಲ ಒಂದು 5-6 ನಿಮಿಷ ಫ್ರೈ ಆದಮೇಲೆ ಇವಾಗ ತರಕಾರಿಲಿ ಕ್ಯಾರೆಟ್, ಬೀನ್ಸ್ ಮತ್ತು ನವಿಲುಕೋಸು ಮತ್ತು ಈ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಮನೇಲಿ ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಹೂಕೋಸಿದ್ರೆ ಹೂಕೋಸು ಕೂಡ ಹಾಕೋಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ, ಯಾವ್ದು ಮನೆಯಲ್ಲಿ ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡಿ. ನನ್ನ ಹತ್ರ ಯಾವುದಿತ್ತು ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ವೆಜಿಟೇಬಲ್ಸ್ನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಈ ವೆಜಿಟೇಬಲ್ಸ್ನೆಲ್ಲ ಒಂದು 3-4 ನಿಮಿಷದವರೆಗೂ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕೂಡ ತಗೊಂಡಿದ್ದೀನಿ. ಈ ಟೊಮ್ಯಾಟೋಸ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆ್ಯಂಡ್ ಸ್ಮಶಿ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ರೋಟಿ ಜೊತೆ ಅಥವಾ ಪರಾಟ ಜೊತೆ ಯಾವುದ್ರ ಜೊತೆ ಕೂಡ ಆ್ಯಸ್ ಎ ಸೈಡ್ ಡಿಶ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸ್ಪೈಸಸಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಪೈಸಸ್ನೆಲ್ಲ ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಪುದೀನ ಪೇಸ್ಟ್ ಏನಿದೆ ಅದನ್ನು ಇಲ್ಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು. ಇವಾಗ ಇದ್ರ ಜೊತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದಕ್ಕೆ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾವುದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗ್ರೇವಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡೇ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ವಾಟರಿ ಕನ್ಸಿಸ್ಟೆನ್ಸಿ ನನಗೆ ಬೇಡ. ನೀವು ಕೂಡ ಇದೇ ಕನ್ಸಿಸ್ಟೆನ್ಸಿನಲ್ಲಿಟ್ಟರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಾನು ಪ್ರೆಷರ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ 1 ವಿಸಲ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಹೈ ಫ್ಲೇಮ್ನಲ್ಲಿ 1 ವಿಸಲ್ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಪ್ರೆಷರೆಲ್ಲ ತನ್ನಿಂದ ತಾನೇ ಹೋದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ನಮ್ಮ ಮಿಕ್ಸ್ಡ್ ವೆಜ್ ಕರಿ ಏನಿದೆ ಅದು ರೆಡಿ ಆಗಿದೆ. ತುಂಬಾ ಡೆಲಿಷಿಯಸ್ ಆಗಿದೆ. ಇದು ಘೀ ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೋಟಿ ಜೊತೆ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು. ಅಷ್ಟು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಇವಾಗ ನಾನಿಲ್ಲಿ ಒಂದು 200 ಗ್ರಾಮ್ಸಷ್ಟು ಪನ್ನೀರನ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಪನ್ನೀರ್ ನಾನು ಮೊದಲೇ ಹಾಕಿಲ್ಲ, ಯಾಕಂದರೆ ಮೊದಲೇ ಹಾಕ್ಕೊಂಡು ಅದು ಕುಕ್ಕರ್ನ ವಿಸಲ್ ಹಾಕಿಸ್ಕೊಂಡ್ರೆ ಪನ್ನೀರ್ ತುಂಬಾ ರಬ್ಬರಿ ಕನ್ಸಿಸ್ಟೆನ್ಸಿ ಆಗೋಗುತ್ತೆ. ಪನ್ನೀರ್ ಸಾಫ್ಟಾಗಿ ಚೆನ್ನಾಗಿರಬೇಕು ಅಂದರೆ ಲಾಸ್ಟಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ ಹಾಕೋಬೇಕು. ಇವಾಗ ಪನ್ನೀರ್ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷದವರೆಗೂ ಬೇಯಿಸ್ಕೊತೀನಿ. ಪನ್ನೀರ್ನ ಲೋ ಫ್ಲೇಮ್ನಲ್ಲಿ 2 ನಿಮಿಷ ಬೇಯಿಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ನಾನು ಈ ರೀತಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ. ಒಂದು 150 ml ಅಷ್ಟು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ. ನೀವು ರೆಸ್ಟೋರೆಂಟ್ಸ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ಯಾವುದೇ ಗ್ರೇವಿ ಯಾವುದೇ ಕರಿನ ಆರ್ಡರ್ ಮಾಡಿದ್ರೂ ಪ್ರತಿಯೊಂದಕ್ಕೂ ಅವರು ಫ್ರೆಶ್ ಕ್ರೀಮ್ ಹಾಕೇ ಹಾಕ್ತಾರೆ. ಅದರಿಂದನೇ ಅಷ್ಟು ಚೆನ್ನಾಗಾಗೋದು. ಫ್ರೆಶ್ ಕ್ರೀಮ್ ಕಂಪಲ್ಸರಿ ಹಾಕಲೇಬೇಕು. ನಿಮಗೆ ಹೋಟೆಲ್ ಸ್ಟೈಲ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಿಕ್ಸ್ಡ್ ವೆಜ್ ಆಗಬೇಕು ಅಂದರೆ ಇದೇ ರೀತಿ ನೀವು ಫ್ರೆಶ್ ಕ್ರೀಮ್ನ ಹಾಕೋಬೇಕಾಗತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂದರೂ ಇದು ಚೆನ್ನಾಗೇ ಇರುತ್ತೆ. ಹಾಕಲೇಬೇಕಂತ ಕಂಪಲ್ಸರಿ ಇಲ್ಲ, ಬಟ್ ರೆಸ್ಟೋರೆಂಟ್ಸ್ನಲ್ಲಿ ಯಾವಾಗಲೂ ಇದನ್ನು ಹಾಕ್ತಾರೆ. ಈಗ ಇದು ರೆಡಿ ಆಗಿದೆ. ನಾನು ಇದನ್ನು ಇಲ್ಲಿ ಸರ್ವ್ ಮಾಡಿದ್ದೀನಿ. ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಮಿಕ್ಸ್ಡ್ ವೆಜ್ ಕರಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರದ ಇನ್ನೂ ರೆಸಿಪೀಸ್ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Thank you for watching.